ನಮಸ್ಕಾರ ಪ್ರಕಾಶ್ ಅವರು, ಚೆನ್ನಾಗಿದ್ದೀರಾ ಸರ್? ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಸರ್? ಹಾಂ, ಚೆನ್ನಾಗಿದ್ದೀನಿ ಸರ್. ಏನು ಈ ಸಲ ಮಾಮೂಲಿ ಕೆಲಸ ಜೊತೆಗಳು ಥರ ಕಟ್ಬಿಟ್ಟಿದ್ದೀರಾ? ಸರ್, ಕೆಲಸಗಳು ಸ್ವಲ್ಪ ಜಾಸ್ತಿ ಇತ್ತು. ಹಾಂ ಹಾಂ. ಅದಕ್ಕೆ ತಂದೆಯವ್ರ ಖುಷಿಗೋಸ್ಕರ ಹಾಂ ಹಾಂ. ಜಾತ್ರೆಗೆ ಹೋಗ್ತೀರಾ ಗಾಡಿಗೆ? ಘಾಟಿ ಜಾತ್ರೆ ಪ್ರತಿ ವರ್ಷನೂ ಎರಡೆರಡು ಜೊತೆ ಆಗ್ತಾ ಇದ್ರಿ. ಹೌದು ಸರ್. ಈ ಸಲ ಒಂದೇ ಜೊತೆ? ಈ ಸಲ ಒಂದೇ ಜೊತೆ. ತಂದೆಯವ್ರಿಗೆ ಸ್ವಲ್ಪ ವಯಸ್ಸಾಯ್ತಲ್ಲ, ಹಾಂ, ನೋಡೋರ ಕಷ್ಟ ಅಂದ್ಬಿಟ್ಟು ಹಾಂ ಹಾಂ ಹಾಂ. ಈಗ ಒಂದೇ ಜೊತೆ ಹಾಕಿದ್ವಿ ಸರ್. ಸರ್, ಇವು ತೊಗೊಂಡು ಎಷ್ಟು ದಿನ ಆಯಿತು? ಈಗ ತಗೊಂಡು ಆಯ್ತು ಸರ್, ಒಂದು ತಿಂಗಳಾಯ್ತಾ? ತಿಂಗಳಾಯ್ತು. ಹಾಂ ಹಾಂ. ಎಲ್ಲಿ ತೊಗೊಂಡಿದ್ದು? ಆ ಕಡೆ ಇಲ್ಲೇ ನಮ್ಮ ಲೋಕಲಲ್ಲೇ ಸರ್. ಲೋಕಲಲ್ಲಿ ಎಷ್ಟಾಗಿತ್ತು ಸರ್? ಸರ್, ಇದು 2 ಕಮ್ಮಿ ಲಕ್ಷ ಆಗಿದೆ ಸರ್. ಅಷ್ಟೊಂದಾಗಿದೆಯಾ? ಹ್ಞೂ ಸರ್. ಜಾಸ್ತಿ ಆಗಲಿಲ್ವಾ? ಏನಿಲ್ಲ ಸರ್. ಹಾಂ ಹಾಂ. ಅಲ್ಲೂ 2 ನಾಲ್ಕಲ್ಲ ಸರ್. ಹೌದಾ? ಹ್ಞೂ ಸರ್, ಕೈ ತಿಂಡಿ? ಸರ್, ಮಾಮೂಲಿ ಫೀಡು. ಹಾಂ ಹಾಂ. ಮತ್ತು ರಾಗಿ ಹುಲ್ಲು? ರಾಗಿ ಹುಲ್ಲು. ಸರ್, ಮೇಯ್ನು ನಿಮ್ಮದು ಸೇಬೆಕಾಯಿ ಈ ಕಡೆ? ಸರ್, ನಮ್ಮದು ಸೇಬೆ ಗಿಡ ಸರ್. ಎಷ್ಟು ಎಕರೆ ಇದೆ ಸರ್ ನಿಮ್ಮ ಸೇಬೆ ಗಿಡ? ಸರ್, 1 ಎಕರೆ 20 ಗುಂಟೆ ಒಂದಿದೆ. ಹಾಂ. 1 ಎಕರೆ ಒಂದಿದೆ. ಹೌದಾ? ಸರ್, ಆದಾಯ ಇದೆ ಅದರಲ್ಲಿ? ಸರ್, ಇದೆ ಸರ್. ಹಾಂ. ಶ್ರಮ ಪಟ್ಟಂಗೆಲ್ಲ ಆದಾಯ ಇದೆ. ಹೌದಾ? ಹಾಂ. ಬೆಂಗಳೂರಿಗೆ ಹಾಕ್ತೀರಾ ಬೇರೆ ಕಡೆನಾ ಸರ್? ಯಾವ ಥರ ಅದು, ಏನು ಸ್ವಲ್ಪ ಅದ್ರ ಬಗ್ಗೆ? ಸರ್, ಇಲ್ಲಿ ಲೋಕಲ್ ಅಲ್ಲಿ ಬರ್ತಾರೆ ಹಾಂ, ವ್ಯಾಪಾರಸ್ಥರು, ಹಾಂ. ಅವ್ರಿಗೆ ಕೊಟ್ಬಿಡ್ತೀವಿ. ನೀವು ಆರ್ಗ್ಯಾನಿಕ್ ಇದ್ರಲ್ಲಿ ಮಾಡ್ತಾ ಇರೋದು? ಹೌದು ಸರ್, ನಾವು ಆರ್ಗ್ಯಾನಿಕ್ ಮಾಡಿದ್ವಿ. ಹೊಸ ಗಿಡ ಒಂದಿದೆ 300 ಗಿಡ, ಹಾಂ. ಅದರಲ್ಲಿ ಜೀವಾಮೃತ ಮಾಡಿದ್ವಿ ನಾವೇ. ಹಾಂ. ಅವಾಗ ಹೋದ್ನೇ ವರ್ಷ ನೋಡಿದ್ರಲ್ಲ ನೀವು, ಹಾಂ. ನಾಟಿ ಎತ್ತಿತ್ತು. ಹೌದೌದು. ನಾಟಿ ಎತ್ತು ಸಗಣಿಯಲ್ಲಿ, ಹಾಂ. ಸೀಮೆಸು ಗಂಜಲದಲ್ಲಿ. ಹಾಂ. ಸೀಮೆಸು ಗಂಜಲ ಮಾಡ್ಬೋದಾ? ನಾವು ಮಾಡಿದೀವಿ. ಹಾಂ. ರಿಸಲ್ಟ್ ಇದೇ ಗಂಜಲ ಇದ್ರೆ ಚೆನ್ನಾಗಿ ಬರುತ್ತೆ ಇನ್ನ. ಇದಕ್ಕೆ ಅಷ್ಟು ಗಂಜಲ ಕನೆಕ್ಟ್ ಆಗಲ್ಲ ಸರ್, ನಾಟಿ ಇತ್ತು. ಹೌದಾ? ಹಾಂ ಹಾಂ ಹಾಂ. ಅಷ್ಟು ಗಂಜಲ ಕನೆಕ್ಟ್ ಆಗಲ್ಲ. ಹಾಂ. ಅದಕ್ಕೆ ಮಾಡಿದೀವಿ, ಸಕ್ಸಸ್ ಆಗಿದೆ. ಹಾಂ. ಬೇರೆಯವ್ರಿಗೆ ಏನಾಗಿದೆ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಸೀಬೆಗೆ ಮಾತ್ರ ಹೊಸ ಗಿಡ ಸಕ್ಸಸ್ ಆಗಿದೆ. ಹಾಂ. 2 ವರ್ಷದ ಮೇಲೆ 4 ತಿಂಗಳಾಗಿದೆ. ಹಾಂ. ಕಾಯಿ ಚೆನ್ನಾಗಿ ಬಿಡುತ್ತೆ. 3 ವರ್ಷದ ಗಿಡ ಇದ್ದಂಗಿದೆ. ಹಾಂ. ಸರ್, ಕಾಯಿ ಈ ಜೀವಾಮೃತದ್ದು ಏನಾಗುತ್ತೆ ಅಂದ್ರೆ ಕಾಯಿ ದಪ್ಪ ಬರುತ್ತೆ, ಹಾಂ. ಶೈನಿಂಗ್ ಬರಲ್ಲ. ಹಾಂ. ಅಂದ್ರೆ ಅದು ಫಿನಿಶಿಂಗ್ ಬರಲ್ಲ ಕಾಯಿ ಜೀವಾಮೃತದ್ದು. ಹಾಂ ಹಾಂ ಹಾಂ. ದಪ್ಪ ಬರುತ್ತೆ. ಹಾಂ. ಕಾಯಿ ಒಂಥರ ಅಂದ್ರೆ ಈಗ ನಮ್ದು ರುಚಿ ಇರುತ್ತಾ? ಸೂಪರ್ ಟೇಸ್ಟ್ ಸರ್. ಹಾಂ ಹಾಂ ಹಾಂ. ಟೇಸ್ಟ್ ಅಲ್ಲಿ ನಂಬರ್. ಕೆಮಿಕಲ್ ಗೊಬ್ಬರ ಹಾಕಿದ್ರೆ ಶೈನಿಂಗ್ ಬರುತ್ತೆ? ಶೈನಿಂಗ್ ಬರುತ್ತೆ, ಟೇಸ್ಟ್ ಬರೋದಿಲ್ಲ. ಅದು ಕಡಿಮೆ ಟೇಸ್ಟ್. ಕಡಿಮೆ ಟೇಸ್ಟು. ಹಾಂ ಹಾಂ ಹಾಂ. ಅಂದ್ರೆ ನಮ್ಮ ಆರ್ಗ್ಯಾನಿಕ್ ಜಾಸ್ತಿ. ಹಾಂ ಹಾಂ. ಗಿಡಕ್ಕೆ ಒಂದು 25% ಅಷ್ಟೇ ಸರ್, ಕೆಮಿಕಲ್ ತರ ಯೂಸ್ ಮಾಡೋದು. ಹೌದಾ? ಆರ್ಗ್ಯಾನಿಕ್ ಹಾಕ್ತಿದ್ದೀರಾ? ನೀವೇ ಜೀವಾಮೃತ ಮಾಡ್ತೀರಾ? ಜೀವಾಮೃತ ನಾವು ಮಾಡ್ತಾ ಇರ್ತೀವಿ. ಮಾಡಿ ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ತೀರಾ? ಸರ್, ಸಣ್ಣ ಗಿಡ ಇದ್ದಲ್ಲಿ 15 ದಿನಕ್ಕೆ ಒಂದ್ಸಲ ಕೊಡ್ತಾ ಇದ್ದೆ. ಹಾಂ. ಈಗ ತೋಟದಲ್ಲಿ ಬ್ರೌತ್ ಹೆಂಗ್ ಬರುತ್ತಾ, ಕಾಯಿ ಎಲೆ ಹಾಂ ಹಾಂ ಹಾಂ. ಎಲೆ ಬ್ರೌತ್ ಕಡಿಮೆ ಆದಾಗ ಜೀವಾಮೃತ ಮಾಡ್ತೀವಿ. ಹಾಂ ಹಾಂ ಹಾಂ. ಇವಾಗ 1 ಎಕರೆಗೆ ಎಷ್ಟು ಕ್ವಿಂಟಲ್ ಲೆಕ್ಕ ಕೊಡ್ತೀರಾ? ಹೆಂಗೆ ಕೊಡ್ತೀರಾ ಅದು ಸೇವೆಕಾಯಿನ? ಸರ್, ನಾವು ಬಾಕ್ಸ್ ಲೆಕ್ಕ, ಬಾಕ್ಸ್ 22 kg. ಹಾಂ ಹಾಂ. ಪಾರ್ಸಲ್ ಒಂದು ರೇಟ್ ಆಗುತ್ತೆ, ಜ್ಯೂಸ್ ಒಂದು ರೇಟ್ ಆಗುತ್ತೆ. ಜ್ಯೂಸ್ದು ಬೇರೆ ಇದೆಯಾ? ಜ್ಯೂಸ್ದು ಬೇರೆ ಇದೆ ಸರ್. ಹಾಂ ಹಾಂ ಹಾಂ. ಎಲ್ಲ ಕೊಯಂಬತ್ತೂರ್ಗೆ ಹೋಗೋದನಾ? ಕೊಯಂಬತ್ತೂರು, ಆಂಧ್ರ, ಕೇರಳ. ಹಾಂ ಹಾಂ. ಯಾವ ಥರ ವ್ಯಾಪಾರದವ್ರು ಬರ್ತಾರೆ ಆ ಥರ ಕೊಡ್ತೀರಾ? ಆ ಥರ ಒಂದೊಂದು ಸೀಸನ್ಗೆ ಒಬ್ಬೊಬ್ರು ಬರ್ತಾರೆ. ಹೌದಾ? ಹಾಂ ಹಾಂ. ಅದ್ರ ಜೊತೆಗೆ ನಿಮ್ದು ಇದು ಮತ್ತೆ ಕುರಿಗಳು ಕುರಿಗಳು ಎಷ್ಟಿದ್ದಾವೆ? ಎಲ್ಲ ಒಂದು 40 ಇದಾವೆ ಸರ್. 40 ಇದ್ದಾವೆ. 2 ಬ್ಯಾಚ್ ಇದ್ದಾವೆ. 2 ಬ್ಯಾಚ್. ಮೀನುಗಳನ್ನೇ ನೀವು ನಾವು ಮೀನುಗಳು ಅಲ್ಲಿಂದನೇ ತರ್ತೀರ ಹೋಗಿ? ನಾವು ಮೀನುಗಡದಿಂದನೇ. ಪರವಾಗಿಲ್ಲ, ಅದರಲ್ಲೂ ಲಾಭದಾಯಕ ಇದೆ. ಪರವಾಗಿಲ್ಲ ಸರ್, ಸುಮ್ಮನೆ ಅದು ರೈತರಿಗ ಊರುಗೋಲಿದ್ದಂಗೆ ಕುರಿ ಮೇಕೆ ಅಂದ್ಬಿಟ್ಟು. ಹೌದಾ? ಹಾಂ ಇಟ್ಕೊಂಡಿದ್ದೀವಿ. ಹಾಂ ಹಾಂ ಹಾಂ. ನಮಗೆ ಲಾಭ ಆದಾಯ ಅಂದ್ರೆ ಚೇಪೆ ಗಿಡನೇ. ಹಾಂ. ಊರುಗೋಲ್ ತರ ಕುರಿ ಮೇಕೆ ಇಟ್ಕೊಂಡಿದ್ದೀವಿ. ಹಾಂ ಹಾಂ. ಈಗ ಏನಾದ್ರು ಅರ್ಜೆಂಟಿಗೆ ಸಮಸ್ಯೆ ಬೇಕಾಗಿತ್ತು, ಹಾಂ ಹಾಂ. ಈ ಚೇಪೆ ಗಿಡಕ್ಕೆ ಲಾಗೋಡು ಮತ್ತೊಂದು ಹಾಂ ಹಾಂ ಬೇಕಾಗಿತ್ತು, ಆಗ ದುಡ್ಡು ಅಮೌಂಟ್ ಇಲ್ಲ ಅಂದ್ರೆ 2 ಮರಿ ಮಾರಿದ್ರು. ಹಾಂ ಹಾಂ. ರೈತರಿಗೆ ಅದೇ ಕುರಿಗಳು ಕಾಪಾಡೋದು. ಅದೊಂದು ಉಪ ಕಸುಬು ಇದ್ದಂಗೆ, ರೈತರಿಗೆ ಉಪ ಕಸುಬು ಇದ್ದಂಗೆ. ಹೌದು ಹೌದು ಹೌದು. ಕೋಳಿಗಳು, ಕುರಿ ಮೇಕೆ, ಹಾಲಿಂದು. ಈಗ ಅದನ್ನೊಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಕುರಿ ಮೇಕೆ ಸಾಕೋದೊಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಈಗ. ಹಾಂ, ಇಲ್ಲಿ ಮಾಡ್ತಾ ಇದ್ದಾರೆ, ಚೆನ್ನಾಗಿದಾಗುತ್ತೆ. ನಿಮ್ಗೆ ಇವಾಗ ಮೀನುಗಡದಿಂದ ತರಬೇಕಾದ್ರೆ ಎಷ್ಟಾಗುತ್ತೆ ಒಂದು ಮರಿ? ಸರ್, ಮಾಮೂಲಿ 8,500 9,000 ಮರಿ ಮೇಲೆ. ಹಾಂ. ಇಲ್ಲೇ ಒಂದು 14-15 ಕೊಡ್ತೀರಾ? ಹೇಳಕ್ಕಾಗಲ್ಲ ಸರ್, ಅದು ಮರಿ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ ಸರ್. ಹಾಂ ಹಾಂ ಹಾಂ. ಮರಿ ಯಾವ ತರ ಬಲಿಯುತ್ತೆ. ಹಾಂ. ಸರ್, ಬನ್ನಿ ಕುರಿ ಹತ್ರ. ಮರಿ ಯಾವ ತರ ಬಲಿಯುತ್ತೆ ಅನ್ನೋದು ಡಿಪೆಂಡ್ ಆಗುತ್ತಲ್ಲ ಸರ್. ಹಾಂ. ಲೈಟ್ ಇಲ್ವಾ? ಸರ್, ಲೈಟ್ ಕರೆಂಟ್ ಇದ್ದಂಗಿಲ್ಲ ಸರ್. ಕರೆಂಟ್ ಇಲ್ಲ ಸರ್. ಇದೊಂದು ಬ್ಯಾಚು ಅದೊಂದು ಬ್ಯಾಚಾ? ಹಾಂ ಸರ್, ಇದೊಂದು ಬ್ಯಾಚ್. ಎಷ್ಟು ಮರಿ ಇದಾವೆ ಇಲ್ಲಿ? ಸರ್, ಇದು 22 ಮರಿ ಇದೆ. ಹಾಂ ಹಾಂ ಹಾಂ. 22 ಮರಿ ಇದೆ. ಎಷ್ಟಾಗಿತ್ತು ನಿಮಗೆ? ಇದು 8,600 ರೂಪಾಯಿ ಸರ್, ಅಲ್ಲೇ ಕಡಿದೆ. ಹೌದಾ? ಎಷ್ಟು ತಿಂಗಳಾಯ್ತು ನೀವು ತಂದೆ? ಇದು ತಂದು 1 ತಿಂಗಳಾಯ್ತು ಸರ್. ಏನು ಕೈ ತಿಂಡಿ ಏನು ಕೊಡ್ತೀರಾ? ಅಲ್ಲೇ ಇದೆ ಸರ್, ಸ್ನೇಹ ಫೀಡು, ಮಾಮೂಲಿ ಕಡಲೆಕಾಯಿ ಹಿಂಡಿ, ಹಾಂ, ಜೋಳ. ಎಷ್ಟು ತಿಂಗಳದು ಅಂದ್ರಿ?
ಒಂದು ತಿಂಗಳಾಗಿದೆ ಸರ್. ಅಲ್ಲಲ್ಲ ಇವಾಗ ಏಜು ಏನೊಂದು 4 ತಿಂಗಳ 6 ತಿಂಗಳ ಮೇಲೆ ಆಗಿದೆ ಸರ್. ಹೌದಾ? ಇವು ಎಷ್ಟು ತಿಂಗಳು ಬ್ಯಾಚ್ ಇವು? ಅವು ಮರಿ ಬಂದಿಲ್ಲ ಸರ್. ಅದು ಅಮೀನ್ಗಾಡ್ ಮರಿನೇ. ಹಾಂ, ಅದು ನಮ್ಗೆ ಅದು ಜಾತಿ ಗೊತ್ತಾಗಿಲ್ಲ. ಇಟ್ಟಿದ್ದಕ್ಕ ಇದು ಅಮೀನ್ಗಾಡೆ ಅಂತ ತಂದ್ಬಿಟ್ರೆ ಹಾಂ, ಇದು 5 ತಿಂಗಳಾಗಿದೆ ಸರ್, ಮರಿ ಬಂದಿಲ್ಲ ಇದು. ಹೌದಾ? ಈ ಮರಿ ಇದೊಂದು ಬ್ಯಾಚ್, ಇದು ಬೇರೆ ಬ್ಯಾಚಾ? ಅದು ಆ ಬ್ಯಾಚ್ ಅಲ್ಲೇ ಸಣ್ಣ ಮರಿ ಬರ್ತವೆ ಸರ್, ಒಂದೇ ಸೈಜ್ ಮರಿ ಕೊಡಲ್ಲ. ಹೌದೌದೌದು. ಅದಕ್ಕೆ ಈ ಸಣ್ಣ ಮರಿನ ಬೇರೆ ಬ್ಯಾಚ್ ಮಾಡಿದೀವಿ. ಒಂದ್ ಸೈಜ್ ಮರಿ ಒಂದು ಬ್ಯಾಚ್ ಮಾಡಿದೀವಿ, ಒಂದ್ ಸೈಜ್ ಮರಿ ಒಂದು ಬ್ಯಾಚ್ ಮಾಡಿದೀವಿ. ಇದು ಮೀನ್ಗಡಲ್ಲ, ಇದು ಮಿಕ್ಸ್. ಇದು ಮಿಕ್ಸ್. ಇದು ನಮ್ಗೆ ಗೊತ್ತಾಗಿಲ್ಲ ಅವಾಗ. ಮರಿ ಇರಿಲ್ಲ ಸಂತೆಲ್ಲ ಅವತ್ತು. ಇನ್ನು ಖಾಲಿ ಬರೋದು ಯಾಕೆ? ಎಲ್ಲ ಟಗರುಗಳೇ, ಯಾವ ಹೆಣ್ಣು ಯಾವಿಲ್ಲ. ಯಾವಿಲ್ಲ. 1-2 ಬಂದ್ರು ಕೊಡ್ತೀರಾ? ನಾವೆಲ್ಲ ಆಲ್ ರೌಂಡ್ ಸರ್. ನಾವು ನಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 9916 396 396 396 396 ಸರ್. 1-2 ಕೊಡ್ತೀವಿ, ಮಟನ್ ಕೊಡ್ತೀವಿ. ನೀವೇ ಕ್ಲೀನು ಮಾಡ್ಕೊಡ್ತೀರಾ? ನಾವೇ ಕ್ಲೀನು ಮಾಡ್ಕೊಡ್ತೀರಾ? ನಮಗೆ ಸ್ವಲ್ಪ ಕಾಸ್ಟ್ಲಿ ಇದೆ. ಇವಾಗ ಟೋಲ್ಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 5 ಕಿಲೋಮೀಟ್ರು ದೊಡ್ಡಬಳ್ಳಾಪುರ ಟೋಲ್ಗೆ. 5 ಕಿಲೋಮೀಟರ್ ಸರ್. ಇನ್ನು ಯಾವ ಮಾರಿಲ್ಲ ಇದರಲ್ಲಿ? ಇಲ್ಲ ಸರ್, ಮಾರಿದ್ದೀವಿ. ಮಾರ್ತಾ ಇರ್ತೀರಿ, ಕೊಡ್ತಾ ಇರ್ತೀರಿ, ಬರ್ತಾ ಇರ್ತವೆ. ಆಯ್ತು ಸರ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿ.